ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಹೀರೆಕಾಯಿ ತುಂಬಗಾಯಿ ಮಾಡತ್ತೀನಿ. ನಮ್ಮ ಕಡೆ ಎಲ್ಲ ಹೀರೆಕಾಯಿ ತುಂಬಗಾಯಿನ ಅಂತೀವಿ. ಇದು ತುಂಬಗಾಯಿ ಉತ್ತರ ಕರ್ನಾಟಕ ಕಡೆ ಎಲ್ಲ ಇನ್ನೊಂದು ಈ ಥರ ರೆಸಿಪಿ ಮಾಡ್ತಾರಂತ ನಾನು ಮಾಡತ್ತೀನಿ. ಇದಕ್ಕೆ ತೊಗೊಂಡನಿ ಈರುಳ್ಳಿ, ಟೊಮೆಟೊ, ಹೀರೆಕಾಯಿ 4 ಈ ಥರ ಕಟ್ ಮಾಡಿ ತೊಗೊಂಡನಿ. ಒಂದ್ರಾಗ 4 ಪೀಸ್ ತುಂಬಗಾಯಿ ಮಾಡೋಕ್ಕೆ ಏನೈತಿ, ಶೇಂಗಾನ ಪೌಡ್ರ್ ಮಾಡ್ಕೊಂಬಂದನಿ. ಇದಕ್ಕೆ ಜೀರಿಗೆ, ಎಳ್ಳು ಹಾಕ್ಕೊಂಬಂದನಿ. ಇದಕ್ಕೇನೈತಿ ಖಾರನ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತುಂಬ್ಕೋಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಏನೈತಿ ಖಾರನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅಚ್ಕಾರದ ಪುಡಿ. ಇದಕ್ಕೇನೈತಿ ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಕಲಿಸ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಾತು. ಇನ್ನು ಸೈಡ್ ಎತ್ತಿಟ್ಕೊತೀನಿ. ಒಂದು ಕಡಂಗಿ ಇಟ್ಕೊಂಡನಿ. ಸ್ವಲ್ಪ ಎಣ್ಣೆನ ಬಿಟ್ಕೊಂಡು ಇವತ್ತನ್ನ ಹುರಿದು ತಕ್ಕೋಬೇಕು. ಈ ಥರ ಹುರ್ಕೊಂಬಂದನಿ ನಾನು. ಇಲ್ಲಿ ಇನ್ನೊಂದು ರೌಂಡ್ ಹುರಿಯಾತೀನಿ. ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರ್ಕೊಂಬಂದಾತು. ಇವಾಗ ಏನೈತಿ ತುಂಬ್ಕೋಬೇಕು. ಈ ಥರ ಬಿಸಿ ಬಿಸಿ ಆಗಿರ್ತೈತಿ. ಚೆನ್ನಾಗಿ ತುಂಬಬೇಕು. ಇವನ್ನ ಈ ಥರ ಹಾಕ್ಕೊಂಡು ಈ ಥರ ತುಂಬ್ಕೋಬೇಕು. ಈ ಕಡೆ ಏನೈತಿ ಒಂದು ಕಡಂಗಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಕಾಯಿಸ್ಬೇಕು. ಇವೆಲ್ಲ ತುಂಬಿದ ನಂತರ ಈ ಥರ ಆಗಿದ್ದು ಚೆನ್ನಾಗಿ ಬಂದಿದ್ದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತ್ತಾವಲ್ಲ ನೋಡ್ಬೇಕು. ಇವಾಗ ಇಲ್ಲೇನೈತಿ ಒಗ್ಗರಣೆನೂ ರೆಡಿ ಆಗೈತಿ. ಇವಾಗ ಏನೈತಿ ಒಂದೊಂದಾಗಿ ಹಾಕ್ಕೋಬೇಕು. ಇವಾಗ ಇದ್ರನ್ನೆಲ್ಲ ಈ ಥರ ಹಾಕ್ಕೋಬೇಕು. ಗ್ಯಾಸ್ ಸ್ಲೋ ಆಗೇ ಇರಬೇಕು. ಈ ಥರ ಎಲ್ಲನ ಹಾಕ್ಕೊಂಡನಿ. ನಾನು ಒಂದು ಸ್ವಲ್ಪ ಮಿಕ್ಕಿದಿತ್ತಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಹಾಕತ್ತಾನೆ. ಒಂದು ರೌಂಡ್ ಕುದಿಬೇಕಲ್ಲ ಇದು, ಅದಕ್ಕಾಗಿ ಇವಾಗ ಏನೈತಿ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ಬಿಟ್ರೆ ತುಂಬಗಾಯಿ ರೆಡಿ. ಇವಾಗ ಆಗೈತೆ ನೋಡು ಸಮಯ. ನೋಡ್ಬೇಕು ಇವಾಗ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಚೂರು ಕುದಿಬೇಕು. ಇವಾಗ ಇಲ್ಲಿ ಏನೈತಿ ಒಂದಿಷ್ಟು ಹಿಟ್ಟು ತೊಗೊಂಡನಿ. ಸಖತ್ತಾಗಿ ರೊಟ್ಟಿನ ಮಾಡ್ಕೊಂಡು ಬರ್ಬೇಕು. ನಾನೀಗ ಒಂದು 5 ನಿಮಿಷ ವೇಟಿಂಗ್ ಮಾಡಿರಿ, ನಾನು ರೊಟ್ಟಿ ಮುಗಿಸ್ಕೊಂಡು ಬರ್ತೀನಿ. ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದು ತಾಟ್ ಹಚ್ಕೊಂಡನಿ. ಈ ಥರ ಇತ್ತು ನಂದು ಇವತ್ತಿನ ರೆಸಿಪಿ. ಚೆನ್ನಾಗಿ ಬಂದಿತ್ತು. ಹೀರೆಕಾಯಿ ಪಲ್ಯ ತುಂಬಗಾಯಿ ಮಾಡಿದ್ನೆಲ್ಲ ಅದ ರೊಟ್ಟಿ ಮಾಡ್ಕೊಂಡೆ ನಾನಿಲ್ಲಿ. ಇದೇನೈತಿ ಟೊಮೆಟೊ ಬಾತ. ಇದರ ಜೊತೆಗೆ ಸೌತೆಕಾಯಿ, ಮೊಸರು ಎಲ್ಲನೂ ರೆಡಿ ಐತಿ. ಇವಾಗ ಏನೈತಿ ಊಟನ ರೆಡಿ ಮಾಡ್ಕೋಬೇಕು ಇವಾಗ. ಓಕೆ, ಮತ್ತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಮತ್ತು ಮರಿಲ್ದ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ ಬಾಯ್, ಮತ್ತೆ ನಾಳೆ ಸಿಗ್ತೀನಿ.